ಹಾಯ್ ಎಲ್ರಿಗೂ ನಮಸ್ಕಾರ. 2 ದಿನದಿಂದ ಬಿಗ್ ಬಾಸ್ನ ಈ ಪ್ರೋಮೋ ತುಂಬಾ ವೈರಲ್ ಆಗಿದೆ. ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ನನಗೆ ತುಂಬ ಜನ ಕಮೆಂಟು ಮಾಡಿದ್ದೀರಾ, ಮೆಸೇಜು ಮಾಡಿದ್ದೀರಾ. ಸೊ ಹಾಗಾಗಿ ನನ್ನ ಪರ್ಸೆಪ್ಷನ್, ನನ್ನ ಅನಿಸಿಕೆ ಏನು ಅಂತ ಹಂಚ್ಕೋತೀನಿ. ಮೊದಲಿಗೆ ನಾನು ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಬಿಗ್ ಬಾಸ್ ಅನ್ನೋದು ಒಂದು ಸ್ಕೂಲ್ ಇದ್ದಾಗೆ. ಈಗ ಸ್ಕೂಲ್ಗೆ ಹೇಗೆ ಒಬ್ಬ ರಾಜಕಾರಣಿ ಮಗನೂ ಅಲ್ಲಿಗೆ ಬರ್ತಾನೆ, ಒಬ್ಬ ಇಂಜಿನಿಯರ್ ಮಗನೂ ಅಲ್ಲಿಗೆ ಬರ್ತಾನೆ, ಸಣ್ಣ ವ್ಯಾಪಾರಿ ಮಗನೂ ಅಲ್ಲಿಗೆ ಬರ್ತಾನೆ, ಆಯ್ತಾ? ಸೇಮ್ ಯೂನಿಫಾರ್ಮು, ಸೇಮ್ ಬುಕ್ಸು, ಸೇಮ್ ಟೇಬಲು, ಸೇಮ್ ಕ್ಲಾಸು, ಸೇಮ್ ಪಾಠ. ಸೊ ಬಿಗ್ ಬಾಸ್ನು ಹಾಗೇನೆ. ಈಗ ನೀವು ಹೊರಗಡೆ ಎಷ್ಟೇ ಕೋಟಿಗಿರ್ರಿ, ಏನೇ ಬಿಸ್ನೆಸ್ ಮಾಡ್ತೀರಿ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ನೀವು ಕಂಟೆಸ್ಟೆಂಟ್ ಅಂತ ಒಳಗೆ ಬಂದಾಗ ಅಲ್ಲಿನ ರೂಲ್ಸ್ನ ನೀವು ಫಾಲೋ ಮಾಡಲೇಬೇಕು. ಹಾಗೆ ಕೋ ಕಂಟೆಸ್ಟೆಂಟ್ಗೆ ನೀವು ಮರ್ಯಾದೆ ಕೊಡಲೇಬೇಕು. ಈಗ ಇವರು ಅಶ್ವಿನಿ ಅವ್ರು ಏನು ಮಾಡ್ತಿದ್ದಾರೆ, ಇವರು ಬೇರೆಯವ್ರಿಗೆ ಹೋಗೋಲಿ ಬಾರೋಲಿ, ಇಡಿಯೇಟ್, ಸ್ಟುಪಿಡ್, ನಾನ್ ಸೆನ್ಸ್, ನೀನು ಯೋಗ್ಯತೆ, ಈ ಥರ ಎಲ್ಲ ಇವ್ರು ಮಾತಾಡ್ಬೋದು. ಅದೇ ಅವ್ರಿಗೆ ತಿರುಗಿಸಿ ಯಾರಾದರೂ ಮಾತಾಡ್ಬಿಟ್ರೆ ಅವರು ಕೆಟ್ಟವರಾಗ್ಬಿಡ್ತಾರೆ, ಕಿರ್ಚಾಡ್ಬಿಡ್ತಾರೆ. ನಾನು ಬದುಕಿರೋದೇ ಮರ್ಯಾದೆಗೋಸ್ಕರ. ಮೇಡಮ್, ನೀವು ಮರ್ಯಾದೆಗೋಸ್ಕರ ಬದುಕ್ತಿದ್ದೀರಾ ಅಂತಂದ್ರೆ ಇನ್ನೊಬ್ರಿಗೆ ಮರ್ಯಾದೆ ಕೊಡಿ. ಆಬ್ವಿಯಸ್ಲಿ ಅವ್ರು ನಿಮ್ಗೆ ಮರ್ಯಾದೆ ಕೊಡ್ತಾರೆ. ಅದಾದ್ಮೇಲೆ ಗಿಲ್ಲಿ ಅವ್ರ ಜೊತೆ ಮೊನ್ನೆನೋ ಜಗಳ ಆಡ್ಬೇಕಾದ್ರೆ ಅವರು ನಿನ್ ಯೋಗ್ಯತೆ ಏನು ಅಲ್ಲಿ ಅಂತ ಮಾತಾಡ್ತಾರೆ. ಸೊ ಅವನ ಯೋಗ್ಯತೆ ಏನು ಅಂತ ನಿಮ್ಗೆ ಹೊರಗಡೆ ಬಂದಾಗ ಗೊತ್ತಾಗತ್ತೆ. ನಮಸ್ಕಾರ.